ಹಾಯ್ ಫ್ರೆಂಡ್ಸ್, ಇವತ್ತು ಪಡ್ಡು ರೆಸಿಪಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ಪೆಷಲ್ಲಾಗಿ ಪಡ್ಡುನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದೆ. ಪಡ್ಡು ಇನ್ನೂ ಸ್ಪೆಷಲ್ಲಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಯಾವಾಗಲೂ ಹೇಗೆ ನಾವು ದೋಸೆಗೆ, ಇಡ್ಲಿಗೆ, ಪಡ್ಡುಗೆ ನೆನೆ ಹಾಕ್ತೀವೋ ಅದೇ ಥರ 8 ಅವರು ಅಕ್ಕಿ, ಉದ್ದಿನಬೇಳೆ ಎಲ್ಲ ನೆನೆ ಹಾಕಿ ರುಬ್ಕೊಂಡು ನೈಟು ಅದ್ರ ಜೊತೆ ಸ್ವಲ್ಪ ಒಂದು 1/4 ಇಂಚು ಶುಂಠಿನ ಹಾಕಿಬಿಟ್ಟು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಉಪ್ಪು ಸೋಡಾ ಹಾಕಿ ಕಲಸಿಟ್ಟು ಮಾರನೇ ದಿನ ಇಟ್ಟು ಉಬ್ಬಿರುತ್ತಲ್ಲ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡು ಹಿಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್, ಸ್ಪೆಷಲ್ಲಾಗಿ ನಮಗೆ ಪಡ್ಡು ಬೇಕು ಅಂದರೆ ಈ ರೀತಿ ಇವನ್ನೆಲ್ಲ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಈರುಳ್ಳಿನ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ, ಸಬ್ಸಿಗೆ ಸೊಪ್ಪು ಇದಿಷ್ಟನ್ನು ಕೂಡ ನಾನು ಹಿಟ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದರಿಂದ ನಮಗೆ ಪಡ್ಡು ತುಂಬ ಟೇಸ್ಟಿಯಾಗಿ ಮತ್ತು ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಪಡ್ಡು ಮಾಡೋಕ್ಕಿಂತ ಇದನ್ನೆಲ್ಲ ಹಾಕಿಬಿಟ್ಟು ನಾವು ಪಡ್ಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಕ್ಯಾರೆಟ್ ತುರಿದು ಕೂಡ ಮಿಕ್ಸ್ ಮಾಡ್ಕೊಬೋದು. ಮತ್ತು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊಬೋದು. ಮತ್ತು ಹೆಸರು ಬೇಳೆ ಇರುತ್ತಲ್ಲ ಅದನ್ನು ನೈಟ್ ನೆನೆ ಹಾಕಿ, ಕಡಲೆಬೇಳೆ, ಹೆಸರು ಬೇಳೆನ ನೈಟ್ ನೆನೆ ಹಾಕಿ ಅದನ್ನು ಕೂಡ ಇದಕ್ಕೆ ಮಾರ್ನಿಂಗಿಗೆ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಪಡ್ಡು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಕಾಳು ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇದಿಷ್ಟನ್ನು ನಾವು ಹಿಟ್ಟಿಗೆ ಆ್ಯಡ್ ಮಾಡಿಕೊಂಡ್ರೆ ನಮ್ಮ ಪಡ್ಡು ಸ್ಪೆಷಲ್ಲಾಗಿರುತ್ತೆ. ನೋಡಿ, ಇವಾಗ ಪಡ್ಡುಗೆ ಹಂಚಿಟ್ಬಿಟ್ಟು ಅದಕ್ಕೆ ಬದಲು ಎಣ್ಣೆನ ಎಲ್ಲದಕ್ಕೂ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಸುತ್ತಲೂ ಮೊದಲು ಹಾಕ್ಕೊಬೇಕು ಹಿಟ್ಟನ್ನು. ಅದಾದಮೇಲೆ ಸೆಂಟರ್ಗೆ ಹಾಕ್ಕೊಬೇಕು. ಆವಾಗ ನಮಗೆ ಪಡ್ಡು ನೀಟಾಗಿ ಬೇಯ್ಕೊಳ್ಳುತ್ತೆ. ಎಣ್ಣೆ ಜಾಸ್ತಿ ಹಾಕಿದಷ್ಟು ನಮಗೆ ಪಡ್ಡು ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ರೀತಿ ಸ್ವಲ್ಪನೇ ಅರ್ಧದಷ್ಟು ಹಾಕಬೇಕು. ಆವಾಗ ಅದು ಉಬ್ಬುತ್ತೆ, ಹಿಟ್ಟು ಮೇಲ್ಗಡೆ ಬರುತ್ತೆ. ಫುಲ್ ಹಾಕಬಾರ್ದು ಪಡ್ಡು ಒಳಗಡೆ. ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಸೆಂಟರ್ಗೆ ಲಾಸ್ಟಿಗೆ ಹಾಕಿದರೆ ನಮಗೆ ಪಡ್ಡು ಸೆಂಟರಿಂದು ಬೇಗ ಬೆಂದೋಗುತ್ತೆ. ಹಾಗಾಗಿ ಸೆಂಟರ್ಗೆ ಲಾಸ್ಟಲ್ಲಿ ಹಾಕ್ಕೊಬೇಕಾಗುತ್ತೆ. ಈ ರೀತಿ ಮುಚ್ಚಿಟ್ಟು ಆಮೇಲೆ ನೋಡಿ ಈ ರೀತಿ ಉಬ್ಬಾದಮೇಲೆ ಮತ್ತೆ ಆಯಿಲ್ ಹಾಕ್ಕೊಬೇಕು. ಆಯಿಲ್ ಹಾಕ್ಕೊಂಡು ಸೆಂಟರ್ದು ಫಸ್ಟು ಉಲ್ಟಾ ಮಾಡಿ ಹಾಕ್ಕೊಬೇಕು ನಾವು ಪಡ್ಡುನ, ಇಲ್ಲಾಂದರೆ ಅದು ಸೀದೋಗಿಬಿಡುತ್ತೆ. ನೆಕ್ಸ್ಟು ಸುತ್ತಲೂ ತೆಗೆದು ಹಾಕ್ಕೊಬೇಕು. ಈ ರೀತಿ ಗೋಲ್ಡನ್ ಬ್ರೌನ್ ಬಂದಿರುತ್ತಲ್ಲ ಆವಾಗ ಪಡ್ಡು ನಮಗೆ ಬೆಂದಿದೆ ಅಂತ. ಈ ರೀತಿ ನೀಟಾಗಿ ಎಲ್ಲದನ್ನು ಉಲ್ಟಾ ಹಾಕ್ಕೊಂಡು ಇನ್ನೊಂದು ಸಲ ಬೇಯಿಸ್ಕೊಂಡು ತಗೊಂಡ್ರೆ ನಮಗೆ ಪಡ್ಡು ರೆಡಿ ಆಗೋಗುತ್ತೆ. ಮೆಣಸಿನ್ಕಾಯಿ ಮಕ್ಕಳಿಗೆ ಕೊಡೋದಾದರೆ ಮೆಣಸಿನ್ಕಾಯಿ ಹಾಕೋದಲ್ಲೇ ಹಾಗೆ ಮಾಡ್ಬೋದು. ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ ನಾನು. ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸಲ ಮಾಡಿ ನೋಡಿ. ಈ ರೀತಿ ಎಲ್ಲದನ್ನು ಪಡ್ಡಿಗೆ ಆ್ಯಡ್ ಮಾಡಿದರೆ ನಮಗೆ ಪಡ್ಡು ಟೇಸ್ಟಿಯಾಗಿರುತ್ತೆ. ತುಂಬ ಮಕ್ಕಳು ಕೂಡ ಇಷ್ಟಪಟ್ಕೊಂಡು ತಿಂತಾಯಿರ್ತಾರೆ. ಇದು ಬೋಂಡ ಥರ ಟೇಸ್ಟ್ ಬರುತ್ತೆ ಆವಾಗ. ಸೊ ಒಂದು ಸಲ ಮನೇಲಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಪಡ್ಡು ರೆಡಿ ಆಯಿತು. ಕಾಯಿ ಚಟ್ನಿ ಜೊತೆ ಪಡ್ಡು ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.